ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 295ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಶೂರ್ಪಣಖ ತನ್ನ ಅಣ್ಣ ಕರಣಿಗೆ ಭೇಟಿಯಾಗಿ ಅವನಿಂದ ಒಂದು 14 ಜನ ರಾಕ್ಷಸ ವೀರರನ್ನು ರಾಮನೊಂದಿಗೆ ಯುದ್ಧ ಮಾಡಲು ಕರ್ಕೊಂಡು ಬಂದಿರ್ತಾಳೆ. ರಾಮ ಅದನ್ನು ಕಂಡು ಲಕ್ಷ್ಮಣನಿಗೆ ಸೀತೆ ರಕ್ಷಣೆಯಲ್ಲಿ ಇರಲಿಕ್ಕೆ ಹೇಳ್ತಾನೆ. ತಾನು ಒಬ್ಬನೇ ತನ್ನ ಬಿಲ್ಲಿಗೆ ಹೆದೆ ಇರಿಸಿ ಮೊದಲು ಅವರಿಗೆ ಉಪದೇಶ ಮಾಡ್ತಾನೆ. ನಮ್ಯಾಕೆ ಯಾಕೆ ಸಿಟ್ಟು ಮಾಡ್ತಾ ಇದ್ದೀರಾ, ಏನು ಕಾರಣ ಇದೆ, ನೀವು ಮರಳಿ ನಿಮ್ಮ ಇದಕ್ಕೆ ಹೋಗಿಬಿಡ್ರಿ, ಊರಿಗೆ ನಿಮ್ಮ ಇಲ್ಲಿಂದ ಬಂದರೆ ಅಲ್ಲಿ ಹೋಗಿಬಿಡ್ರಿ, ಯುದ್ಧ ಬೇಡ ಅಂತ ಹೇಳ್ತಾನೆ. ಅವರು ಅದಕ್ಕೆ ಒಪ್ಪೋದಿಲ್ಲ. ಒಮ್ಮೆಲೆ ಏನು ಮಾಡ್ತಾರೆ, ಖಡ್ಗ ಮತ್ತು ಬಲ್ಲೆ ಒಂದು 14 ಜನ ರಾಮನ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ. ಅದೇ ಕ್ಷಣದಲ್ಲಿ ಏನು ಬಾಣಗಳನ್ನು ಹೂಡ್ಕೊಂಡು ನಿಂತಿದ್ದ ರಾಮ ಏಕಕಾಲಕ್ಕೆ 14 ಬಾಣಗಳನ್ನು ಬಿಟ್ಟು 14 ಜನ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಈ ಭೀಕರ ದೃಶ್ಯವನ್ನು ಶೂರ್ಪಣಖ ನೋಡಿರ್ತಾಳೆ. ಅಲ್ಲಿಂದ ಓಡಿ ಹೋಗಿ ಮತ್ತು ತ್ರಿಕಂಟಕದಲ್ಲಿ ಬಂದು ಅಣ್ಣನ ಮುಂದೆ ಅಂದರೆ ಕರ್ಣ ಮುಂದೆ ಬಂದ ಇಲ್ಲಿ ನಡೆದ ಘಟನೆಯನ್ನು ಹೇಳ್ತಾಳೆ. ಮತ್ತು ಅವನಿಗೆ ನೇರವಾಗಿ ಹೇಳ್ತಾಳೆ, ನೀನು ಹೋಗಿ ಅವರನ್ನು ರಾಮನನ್ನು ಕೊಲ್ಲಬೇಕು ಮತ್ತು ದಂಡಕಾರಣ್ಯವನ್ನು ಕಬ್ಜಾ ತಗೋಬೇಕು. ಅವರು ಅತಿಕ್ರಮಣ ಮಾಡ್ಯಾರ. ಮತ್ತು ಒಂದು ವೇಳೆ ನೀ ಅದನ್ನು ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ಮುಂದನ ನಾನು ಆತ್ಮಹತ್ಯೆಯನ್ನು ಮಾಡ್ತೇನೆ ಅಂತ ಹೇಳಿ ಅವನ ಮೇಲೆ ಒತ್ತಡ ತಂತ್ರವನ್ನು ಬಳಸ್ತಾಳೆ. ಈ ತಂಗಿಯ ಪ್ರಲಾಪ ಕೇಳಿಕೊಂಡು ಕರನಿಗೆ ಸಿಟ್ಟು ಬರ್ತಿದೆ. ಮುಂದೆ ಕರ ಏನು ಮಾಡ್ತಾಳೆ ಅನ್ನೋದನ್ನು ವಾಲ್ಮೀಕಿಯವರ ಮುಂದೆ ಹೀಗೆ ಮುಂದುವರಿಸ್ತಾರೆ. ತನ್ನ ರಾಕ್ಷಸ ಜನರ ಮುಂದೆ ಶೂರ್ಪಣಖಳ ಹೋರಾಟ ನೋಡಿ ನೊಂದ ಕರ ಸಿಟ್ಟಿನಿಂದ ನುಡಿದ. ಇವು ತನ್ನ ಜನ ಮತ್ತು ತನ್ನ ಮಂತ್ರಿಗಳೆಲ್ಲ ಕೂತಿರ್ತಾರೆ ಅಂತ ದರ್ಬಾರ್ದಾಗ ಹೋಗಿ ಇವಳು ಅಲ್ಲಿ ಆದಂಥ ಘಟನೆ ಬಗ್ಗೆ ಹೇಳ್ತಾಳೆ, ಅಳಾಕ್ ಹಿಡಿತಾಳೆ. ಇದೆಲ್ಲ ಜನರ ಮುಂದೆ, ರಾಕ್ಷಸ ಜನರ ಮುಂದೆ ನಡೆದಿರ್ತದೆ. ಆ ಒಂದು ಸಿಚುವೇಶನ್ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಆಗ ಭಾಳ ಮಂದಿ ಮುಂದೆ ಬಂದು ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟಾಗಿ ಮನುಷ್ಯನಿಗೆ ಸಿಟ್ಟು ಬರ್ತಿದೆ. ಅದು ಅವನನ್ನು ಅಹಂಕಾರವನ್ನು ಕೆದಕ್ತಿದೆ. ಅದು ನೀನು ಮಹಾಪರಾಕ್ರಮಿ ಇದ್ದುಕೊಂಡು ಇಂಥವ್ರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅನ್ನೋಂಗೆ ಒಂದು ಮಾನಸಿಕ ಒತ್ತಡ ಆ ಮನುಷ್ಯನ ಮೇಲೆ ಬಂದುಬಿಡ್ತಿದೆ. ಅದೇ ಪ್ರಕಾರ ಕರಣ ಸ್ಥಿತಿಯು ಹಾಗೆ ಆಗ್ತಿದೆ. ಕರ ಏನು ಮಾಡ್ತಾನಂದರೆ, ಅವಳೇನು 4 ಜನರ ಇದ್ದ ಮಧ್ಯದಲ್ಲಿ ಕೂತಾಗ ಬಂದು ದರ್ಬಾರದಲ್ಲಿ ಏನಿದ್ದನ್ನೆಲ್ಲ ಹೇಳ್ತಾಳೆ. ಅವ್ನಿಗೆ ಭಯಂಕರ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ನುಡಿತಾನೆ. ನಾವು ಹೇಗೆ ನುಡಿತಾನಂದ್ರೆ, ಏನು ಹೇಳ್ತಾನಂದ್ರೆ, ಉಪ್ಪಿನ ಸಮುದ್ರ ಉಕ್ಕಿದಂತೆ ನಿನಗಾದ ಅವಮಾನ ನನ್ನ ಸಿಟ್ಟು ಉಕ್ಕಿಸುತ್ತಿದೆ ಮತ್ತು ಉಪಮಾಲಂಕಾರ. ಉಪ್ಪಿನ ಸಮುದ್ರ ಯಾವ ರೀತಿಯಾಗಿ ನೋಡಿ, ಉಪ್ಪಿನ ಸಮುದ್ರದಲ್ಲಿ 2 ಮನೆ, ಸಿಹಿ ನೀರಿನ ಸಮುದ್ರದೇ ಉಪ್ಪಿನ ಸಮುದ್ರದಲ್ಲಿ ಇವರು ಉದಾಹರಣೆ ಕೊಡೋದು ಉಪ್ಪಿನೇ. ಅಂದರೆ ನಮ್ಮದು ಬಂಗಾಳ ಉಪಸಾಗರ ಏನಿದೆ ಅದು ಉಪ್ಪಿನ ಸಮುದ್ರನ ಇದೆ, ಅಥವಾ ನಮ್ಮ ಅರಬ್ಬಿ ಸಮುದ್ರ ಇತ್ತು, ಅವೆಲ್ಲ ಉಪ್ಪಿನ ನೀರಿನ ಸಮುದ್ರಗಳನ್ನೇ. ಅದಕ್ಕೆ ಅವೇನು ಹೇಳ್ತಾನೆ, ಉಪ್ಪಿನ ಸಮುದ್ರ ಯಾವ ಪ್ರಕಾರ ಉಕ್ಕಿ ಇರ್ತದಲ್ಲ ಅದೇ ಪ್ರಕಾರ ಅವನಲ್ಲಿ ಸಿಟ್ಟು ಉಕ್ಕಿ ಇರ್ತದೆ. ಅಲ್ಪ ಆಯುಷ್ಯದ ಮನುಷ್ಯ ರಾಮ ಎಷ್ಟೇ ಶೂರನಿದ್ದರೂ ನನ್ನ ಅಪಕೃತ್ಯಕ್ಕೆ ಪ್ರಾಣ ತೆತ್ತಲೇಬೇಕು. ಅವ ಎಷ್ಟೇ ಶೂರ ಇರೋದಕ್ಕ ನಾನು ಅಲ್ಲಿ ಯುದ್ಧಕ್ಕೆ ಅವನ ಮುಂದೆ ಯುದ್ಧಕ್ಕೆ ಬಂದಂದ್ರೆ ಅವ ನಿನಗೇನು ಅವಮಾನ ಮಾಡಿದನಲ್ಲ ಇಷ್ಟೆಲ್ಲ, ಈ ಎಲ್ಲ ಅವಮಾನದ 14 ಜನ ರಾಕ್ಷಸರನ್ನು ಕೊಂದನು, ನಿನಗೆ ಅವಮಾನ ಮಾಡಿದನು, ಇದರಿಂದ ನನಗೂ ಅವಮಾನದಂಗೆ ಐತಿ. ಈ ಅವಮಾನದ ಸೀಟು ತೆಗಿತಾನು, ಅವನ್ನ ಸಂಹಾರ ಮಾಡ್ತೀನಿ, ಎಷ್ಟೇ ಶೂರ ಇರೋದಕ್ಕ ನಾ ಅವನ್ನ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಕಣ್ಣೀರು ಸಿರಿಸದಿರು, ನಿರಾಶೆಯಾಗಬೇಡ, ರಾಮ ಲಕ್ಷ್ಮಣರನ್ನು ಯಮ ಸದನಕ್ಕೆ ಕಳಿಸಿವೆ. ತಂಗಿಗೆ ಸಮಾಧಾನ ಮಾಡ್ತಾನೆ, ನೋಡು ನೀನು ಕಣ್ಣೀರು ಹಾಕಕ್ಕೆ ಹೋಗಬೇಡ, ಅಳಕ್ಕೆ ಹೋಗಬೇಡ, ನಾನೇ ಸ್ವತಃ ಯುದ್ಧಕ್ಕೆ ಹೋಗಿ ಏನು ಮಾಡ್ತಾನೆ, ಅವರಿಬ್ಬರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ. ಯಮನ ಸದನಕ್ಕೆ ಕಳಿಸಿವೆ. ನನ್ನ ಕೊಡಲೆ ಏಟಕ್ಕೆ ರಾಮ ಭೂಮಿಗೆ ಬಿದ್ದು ತಕ್ಷಣ ಬಂದು ನೀನು ಕುಡಿ ಅವನ ರಕ್ತ ಮತ್ತು ಹೇಳ್ತಾನೆ, ನಾ ಹೋಗ್ತೇನೆ ಅವನ ಮ್ಯಾಗ ಹಲ್ಲೆ ಮಾಡೋಕ್ಕಲ್ಲಕ್ಕೆ ನನ್ನಲ್ಲಿ ಏನಿದೆ, ಕೊಡಲಿ ಏನಿದೆ, ಪರಶು ಏನಿದೆ, ಆ ಕೊಡಲಿಯಿಂದ ಅವ್ನು ಹೊಡಿತೀನಿ ನಾನು. ಬಟ್ ಬಡದ ತಕ್ಷಣ ಅವ್ನು ಕೆಳಗೇನು ಬೀಳ್ತಾನಲ್ಲ ಅದೇ ತಕ್ಷಣ ಬಂದು ನೀನು ರಕ್ತ ಕುಡಿಬೇಕು, ಯಾಕಂದರೆ ಇಲ್ಲ ರಕ್ತ ಹೆಪ್ಪಗಟ್ಟು ಹೋಗ್ಬಿಡ್ತಿದೆ. ನೋಡಿರಿ ತಂಗಿ ಹೇಳ್ತಾನೆ, ನಾನೇ ಹೋಗಿ ನನ್ನ ಕೊಡಲಿಯನ್ನು ಕತ್ತರಿಸ್ತೀನೋ,
ಅದನ್ನು ರಕ್ತಿನ ಹರ್ಯಾಕೆ ಹಿಡಿದಿಲ್ಲ, ಅದನ್ನು ಬಂದು ಘಟ ಘಟ ಕುಡಿದು ಬಿಡು ಅಂತೇಳಿ ತಂಗಿಗೆ ಸಮಾಧಾನದ ಮಾತನ್ನು ಹೇಳ್ತಾನೆ. ಕರನ ನುಡಿ ಕೇಳಿ ಶೂರ್ಪಣಖ ನೀನೇ ಎಲ್ಲ ರಾಕ್ಷಸರಲ್ಲಿ ಶೂರ ಹೊಗಳಿದಳು ಅಣ್ಣನನ್ನು. ಇದನ್ನೇನು ಕೇಳಿದ್ರಲ್ಲ, ನೀನು ಸದಾ ಇವನೇ ರಾಮನ ಕೊಲ್ಲಕ್ಕೆ ಹೊಂಟಾನಂತ ಏನಕ್ಕೆ ಗೊತ್ತಾಯಿತು. ಅವಾಗ ಆಕೆ ಅವನೇನು ಮಾಡ್ತಾಳೆ, ಉಸ್ಲಾಯಿಸ್ತಾಳೆ. ಇಡೀ ರಾಕ್ಷಸ ವಂಶದಲ್ಲಿಯೇ ನೀನೇ ಶೂರ. ನೋಡಿ, ರಾಕ್ಷಸ ವಂಶದಲ್ಲಿ ಅಂದರೆ ಇಲ್ಲಿ ರಾವಣ ಬಂದ, ಕುಂಭಕರ್ಣ ಬಂದ, ಎಲ್ಲರೂ ಒಂದು ಇಂದ್ರಜಿತ್ ಬಂದ, ಎಲ್ಲರೂ ಬಂದ್ರೆ ಇಲ್ಲೆಲ್ಲ ಏನು ನಮ್ಮ ರಾಕ್ಷಸರ ವಂಶ ಇದೆ ಆ ಥರ ನೀ ಶೂರ, ಏಕೈಕ ಶೂರ ಅಂತೇಳಿ ಅವನನ್ನು ಪುಸ್ಲಾಯಿಸ್ತಾಳೆ. ಹೊಗಳಿದಳು ಅಣ್ಣನ. ತಂಗಿ ಹೊಗಳಿಕೆ ಕೇಳಿದ ಖರ ತನ್ನ ಸೇನಾಪತಿ ದೂಷಾನನಿಗೆ ಆಜ್ಞಾಪಿಸಿದ. ದೂಷಾನ ಅವನ ತಮ್ಮ ಮತ್ತು ಸೇನಾಪತಿನೂ ತಮ್ಮನ ಕರಿತಾನ ದುಷಾನನ. ದುಷಾನ ಏನು ಮಾಡ್ತಾನ, ಸೈನ್ಯ ಅವರನ್ನು ಹೊಡಿಬೇಕಾಗ್ಯದ, ದಂಡೆತ್ತಿ ಹೋಗಬೇಕಾಗಿದೆ, ದಂಡವನ್ನು ಸೈನ್ಯವನ್ನು ಸಿದ್ಧಪಡಿಸು ಅಂತ ಹೇಳಿ ದುಷಾನನಿಗೆ ಹೇಳ್ತಾನೆ, ಆಜ್ಞಾಪಿಸಿದ. ಯಾವ ರೀತಿ ಹೇಳ್ತಾನಂದ್ರೆ, ಭಯಾನಕ ರೂಪದ ರಣಚಂಡಿಗಳು ನನ್ನ ಹಿಂಬಾಲಕ ರಾಕ್ಷಸ ಸೈನ್ಯ 14,000 ಹೌದೇ ಅನ್ನನ್ನು ಕೇಳ್ತಾನೋ. ನಮ್ಮ ರಾಕ್ಷಸರು ಎಷ್ಟಿದಾರೋ 14,000 ಐತೆ ಅದಾರಿಲ್ಲ. ಅವ್ರು ಹೇಗಿದಾರಪ್ಪ, ನರಭಕ್ಷಕರು ಅವರೆಲ್ಲ ರಣಚಂಡಿ ಇದ್ದಂಗೆ ಅದಾರ. ಭೂಮಿಯಾಗಿ ಇಳಿದ್ರಪ್ಪ ಅಂದ್ರೆ ರಣರಂಗದಲ್ಲಿ ಇಳಿದ್ರಂದ್ರೆ, ಯುದ್ಧ ಭೂಮಿಯಲ್ಲಿ ಇಳಿದ್ರಂದ್ರೆ ಅವ್ರು ಎಲ್ಲರನ್ನೂ ಹೊಡೆದು ತೆಗಿತಾರ. ಅಂಥ ಶೂರರು ಈ ನನ್ನ ಇದರಲ್ಲಿ ರಾಜಧಾನಿಯಲ್ಲಿ 14,000 ಜನ ಇದ್ದಾರಲ್ಲ ಅಂಥೇಳಿ ದುಷಾನನ್ನ ಕೇಳ್ತಾನೆ. ಹೌದೇ ಅಂತ ಕೇಳ್ತಾನೆ. ನೀಲವರ್ಣ ದೈತ್ಯಕಾಯ ಮನುಷ್ಯ ಹೆದರಿ ಸಾಯುವ ಮನುಷ್ಯ ರಕ್ತ ಪಿಪಾಸಿ ರಾಕ್ಷಸರನ್ನು ಕೂಡಿಸು ದುಷಾನ ಅಂತ ಹೇಳ್ತಾನೆ. ನೋಡಿ, ರಾಕ್ಷಸರನ್ನ ವರ್ಣವನ್ನು ಹೇಳ್ತಾನೆ. ಅವ್ರಿಗೆ ಹೆಂಗಿದ್ರಪ್ಪ ಅಂದ್ರೆ ಚರ್ಮ ಹೆಂಗಿತ್ತಂದ್ರೆ ನೀಲವರ್ಣ. ರಾಮದು ನೀಲವರ್ಣ ಕಾಯ್ದ ಜನ, ಅದು ದೈತ ಕಾಯ್ದ ಜನ. ಅವ್ರನ್ನ ಬರೇ ನೋಡಿದ್ರೆ ಮನುಷ್ಯರು ಹೆದರ್ ಸಾಯ್ತಾರೆ, ಅವ್ರ ರೂಪ ನೋಡ್ರೆ ಹೆದರ್ ಸಾಯ್ತಾರೆ, ಅಷ್ಟು ಭಯಾನಕ ಇದ್ರು ಅವರು. ಮನುಷ್ಯ ರಕ್ತ ಪಿಪಾಶಿ, ಅವ್ರು ಯಾವಾಗಲೂ ಮನುಷ್ಯ ರಕ್ತನ ಅವರಿಗೆ ಇದ್ದಂಗೆ, ಅದು ಮೆಚ್ಚಿನ ಆಹಾರ ಇದ್ದಂಗೆ. ಅವರೆಲ್ಲ ರಕ್ತ ಪಿಪಾಶಿಗಳು, ಮನುಷ್ಯ ರಕ್ತ ಪಿಪಾಶಿಗಳು. ಮುಂದೆ ರಾಕ್ಷಸರನ್ನು ಕೂಡಿಸಿ, ಅಂತಹ ರಾಕ್ಷಸರನ್ನು ನೀ ಏನು ಮಾಡುವ, ಒಂದು ಕಡೆ ಕೂಡಿಸು, ಸೈನ್ಯವನ್ನು ತಯಾರು ಮಾಡು. ಧನುಷ್ಯ ಮಿಂಚುವ ಖಡ್ಗ ಗುಂಡು ಬಲ್ಲೆಗಳಿಂದ ಸುಸಜ್ಜಿತ ರಥ ನನಗಾಗಿ ಸಿದ್ಧವಿಡು. ನನಗಾಗಿ ರಥ ತಯಾರು ಮಾಡೋ. ರಥದಾಗ ಏನೇನಿರಬೇಕು, ಧನುಷ್ಯ ಇರಬೇಕು, ಮಿಂಚುವ ಖಡ್ಗಿರಬೇಕು, ಗುಂಡುಗಳಿರಬೇಕು, ಹಾಗೆ ಇದು ಕಟ್ಟಿ ಗುಂಡು ಬೀಸ್ತಿರ್ತಾರೆ, ಗುಂಡುಗಳಿರಬೇಕು, ಬಲ್ಲೆಗಳಿರಬೇಕು. ಅಂತಹ ಸುಸಜ್ಜಿತವಾದಂತಹ ರಥವನ್ನು ನನಗಾಗಿ ನೀನು ಸಿದ್ಧಪಡಿಸು ಅಂತೇಳಿ ದುಷಾನನಿಗೆ ಕರ ಹೇಳ್ತಾನೆ. ಓ ರಣ ನಿಪುಣ ದುಷಾನ. ನೋಡಿದ್ರು, ದುಷಾನನ ಒಂದು ಗುಣಗಾನವನ್ನು ಮಾಡ್ತಾನಂದ್ರೆ, ರಣ ನಿಪುಣ, ವಾರ್ ಸ್ಟ್ರಾಟಜಿ ನಿನಗೆ ಗೊತ್ತಿದೆ. ಈಗ ಯುದ್ಧ ಮಾಡ್ತಿರ್ತಾರಲ್ಲ, ಯುದ್ಧದಾಗ ಸ್ಟ್ರಾಟಜಿಯಲ್ಲಿ ಯುದ್ಧ ಮಾಡೋಕ್ಕಾಗೋದಿಲ್ಲ. ವೈರಿ ಯಾವನೇ ಇರಲಿ, ನಾವು ಯಾವರೇ ಇರಲಿ, ಯಾರೇ ಜೊತೆ ಯುದ್ಧ ಮಾಡಬೇಕಾಗಿತ್ತಂದ್ರೆ ಮತ್ತೊಂದು ದೇಶದ ಜೊತೆಗೆ ಮೊದಲು ಅವರ ನಡೆಯನ್ನು ತಿಳ್ಕೋಬೇಕು, ನಂತರ ನಮ್ಮ ನಡೆಯನ್ನು ರೂಪಿಸಬೇಕು. ಅಂದರೆ ಇದು ಗೇಮ್ ಆಫ್ ಚೆಸ್ ಇದ್ದಂಗೆ. ಎದುರೊಳಗೆ ಯಾವ ರೀತಿಯಾಗಿ ಬರ್ತಾ ಇರ್ತಾನೆ, ನಾವು ಯಾವ ರೀತಿಯಾಗಿ ಹೋಗಬೇಕು, ನಮ್ಮ ಜನರನ್ನು, ನಮ್ಮ ಸೈನಿಕರನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಆ ರಾಜನನ್ನು ಹೇಗೆ ನಾವು ಹಿಡಿಬೇಕು, ಬಂಧಿಸಬೇಕು, ಕೊಲ್ಲಬೇಕು. ಇಲ್ಲಿ ಯುದ್ಧದ ರಣತಂತ್ರ ಗೊತ್ತಿರಬೇಕು, ಯುದ್ಧದ ತಂತ್ರ ಗೊತ್ತಿರಬೇಕು. ಅದಕ್ಕೆ ಯುದ್ಧ ತಂತ್ರ ರೂಪಿಸುವಲ್ಲಿ ನಿಪುಣನಾದಂತಹ ದುಷಾನ ಆ ಯುದ್ಧ ತಂತ್ರದ ನಿಪುಣ ಅಂತಲೇ ಹೇಳಿ ಅವನಿಗೆ ಸೈನ್ಯವನ್ನು ರೆಡಿ ಮಾಡಲಿಕ್ಕೆ ಹೇಳ್ತಾನೆ. ಓ ರಣ ನಿಪುಣ ದುಷಾನ, ಪುಲಸ್ತ್ಯ ಕುಲ ರಾಕ್ಷಸ ಸೈನ್ಯದ ಮುಂದೆ ನಾ ಸಾಗುವೆ, ರಾಮನನ್ನು ಸಂಹರಿಸುವೆ. ಇಲ್ಲಿ ಹೇಳ್ತಾನ, ಸೈನ್ಯ ತಯಾರು ಮಾಡು, ನನ್ನ ರಥ ತಯಾರು ಮಾಡು. ಇದೇನು ಪುಲಸ್ತ್ಯ ವಂಶ ಅಂದ್ರೆ ರಾವಣ ವಂಶ. ಈ ರಾವಣ ವಂಶದ ಇವರೇನಿದ್ದಾರಲ್ಲ ಸೈನ್ಯ, ರಾಕ್ಷಸ ಸೈನ್ಯ ಇದೆ, ಆ ರಾಕ್ಷಸ ಸೈನ್ಯದ ನೇತೃತ್ವವನ್ನು ನಾನೇ ವಹಿಸುತ್ತೇನೆ. ನೋಡಿ ಅಲ್ಲಿ ಹೇಗಿದ್ರಂದ್ರೆ, ಈ ಶೂರರ ಮತ್ತು ರಾಜರನ್ನ ಸೈನ್ಯಕ್ಕಿಂತ ಮೊದಲಿರ್ತಿದ್ರು. ಮೊದಲು ಸೈನ್ಯ ಕಳಿಸಿ ಹಿಂದಿಂದ ಬರ್ತಿದ್ದಿಲ್ಲ ಅವರು. ನಾವು ಹೇಳ್ತಾನೆ, ನಾನೇ ಇವ್ರನ್ನೆಲ್ಲ ಲೀಡ್ ಮಾಡ್ತೇನೆ, ಆ ಯುದ್ಧನ ಮಾಡಲಿಕ್ಕೆ, ಅವ್ರು 3 ಮಂದಿ ಜೊತೆ ಯುದ್ಧ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ ಆ ನೇತೃತ್ವ ನಾನು ವಹಿಸ್ತೇನೆ, ನಾನು ನನ್ನ ಸೈನ್ಯದ ಮುಂದೆ ಸಾಕ್ತೀನಿ ಅಂತ ಹೇಳಿ ದುಷಾನನಿಗೆ ಖರ ಹೇಳ್ತಾನೆ. ಮುಂದುವರಿದು ಖರನ ನುಡಿ ಕೇಳುತ್ತಾ ದುಷಾನ ನುಡಿದ, ಅಣ್ಣನ ಮಾತು ಕೇಳಿದ. ಮತ್ತು ರಾಜ, ನೀವು ದಂಡನಾಯಕ, ತಮ್ಮ ದಂಡನಾಯಕ ಆಗಿರ್ತಾನೆ.
ಅದಕ್ಕೆ ಅಣ್ಣನ ಮಾತು ಕೇಳ್ಕೊಂಡು ದುಶಾನ ನುಡಿತಾನ, ನೋಡಿ ಸೂರ್ಯವರ್ಣದ ಸುಸಜ್ಜಿತ ಮಹಾರಥ ಬಂತು. ನಾನು ಇನ್ನೂ ಹೇಳಾಕತ್ತೀಯ, ಈಗಾಗಲೇ ಸೂರ್ಯವರ್ಣದ ಸೂರ್ಯ ಎಷ್ಟು ತೇಜನ ಪ್ರಕಾಶಮಯ ಅದನ ನೋಡಿದ್ರೆ ಹೆಂಗೆ ಕಣ್ಣು ಕುಕ್ಕುತ್ತಾವ. ಆ ಒಂದು ಪ್ರಕಾಶವನ್ನು ಹೊಂದಿದಂತಹ ಯುದ್ಧಕ್ಕೆ ಹೋಗುವ ರಥ ನಿನಗಾಗಿ ತಯಾರಾಗಿದೆ ನೋಡು ಅಂತ ಹೇಳ್ತಾನೆ ನಾವು. ರಥ ಬಂತು, ಮೇರು ಶಿಖರದ ಚಿನ್ನದ ರಥ, ಹಕ್ಕಿ ಪ್ರಾಣಿ ಕೆತ್ತನೆ, ರತ್ನ ವೈಡೂರ್ಯದ ಅಲಂಕಾರ, ಖಡ್ಗ ಶಾಸ್ತ್ರಗಳಿಂದ ಸುಸಜ್ಜಿತ. ರಥ ಹೆಂಗೈತೆ ಅಂದ್ರೆ ಹೇಳ್ತಾನ, ಒಂದು ಮೇರು ಶಿಖರದ ಚಿನ್ನದ ರಥ, ಚಿನ್ನದಿಂದ ತಯಾರು ಮಾಡ್ತೀವಿ, ಎಲ್ಲ ಕಡೆ ಚಿನ್ನದಿಂದ ತಯಾರು ಮಾಡಿದಂಥ ಶ್ರೇಷ್ಠ ರಥ ಅದು. ಮುಂದೆ ಅದರಲ್ಲ ಕೆತ್ತನೆಗಳಿದ್ದು, ಕೆತ್ತನೆಗಳಲ್ಲಿ ಪ್ರಾಣಿಗಳ ಪಕ್ಷಿಗಳನ್ನು ಹೂಬಳ್ಳಿಗಳ ಕೆತ್ತನೆ ಇತ್ತು. ಕುಸುರಿನ ಕೆಲಸ ಇತ್ತು ಇದಕ್ಕೆ ಯಾವುದೋ ರಥದ ಸುತ್ತಮುತ್ತ ಬಾಡಿಗೆಲ್ಲ. ಮುಂದೆ ರತ್ನ ವೈಡೂರ್ಯಗಳಿಂದ ಅಲಂಕಾರ, ಅದನ್ನು ಹೆಂಗೆ ಅಲಂಕಾರ ಆಗಿದೆ, ರತ್ನ ವೈಡೂರ್ಯಗಳಿಂದ ಅಲಂಕೃತವಾಗಿತ್ತು. ಅಂತಹ ರಥದಲ್ಲಿ ಖಡ್ಗ ಶಸ್ತ್ರಗಳು ಇದ್ದವು. ಅಲ್ಲಿ ಸುಸಜ್ಜಿತ ಅಂದ್ರೆ ಇವನಿಗೆ ಬೇಕು ಹೇಳಿರ್ತಾನಲ್ಲ ಯಾವ ಏನು ಇಡಬೇಕು ಅನ್ನೋದು ಅಸ್ತ್ರಗಳನ್ನು, ಆ ಅಸ್ತ್ರಗಳನ್ನೆಲ್ಲನೂ ತುಂಬಿಕೊಂಡ ಆ ರಥ ಬಂದಿತ್ತು. ರಥವೇರಿ ಖರ ದುಶಾನ ಸೈನ್ಯಕ್ಕೆ ನುಡಿದ, ರಥ ಬಂದ ನಿಲ್ತೈತಿ, ಖರ ರಥ ಏರ್ತಾ ತನ್ನ ತಮ್ಮನಾದ ದುಶಾನ ಅಥವಾ ಸೈನ್ಯ ದಂಡನಾಯಕ ದುಶಾನನಿಗೆ ಮತ್ತು ತನ್ನ 14,000 ಸೈನ್ಯಕ್ಕೆ ಖರ ಈ ರೀತಿಯಾಗಿ ಹೇಳ್ತಾನ, ಹೊರಡಿರಿ ಹೋಗೋ ನಡ್ರಿ ಅಂತ ನಾವು. ರಾಕ್ಷಸ ಸೈನ್ಯ ಜನಸ್ಥಾನದಿಂದ ಮುಂದೆ ಸಾಗಿತ್ತು. ರಥದ ಮ್ಯಾಗ ಹತ್ಕೊಂಡು ಅವ್ರಿಗೆಲ್ಲ ಆಜ್ಞೆ ಕೊಟ್ಟು ಬಿಡ್ತಾನೆ, ಮುಂದೆ ನಾ ಹೋಗ್ತೀನಿ, ನನ್ನಿಂದ ನೀವು ಹೊರಡಿರಿ ಅಂತ ಹೇಳ್ತಾನೆ. ಎಲ್ಲರೂ ಅವ್ನು ಮುಂದೆ ಹೋಗ್ತಿರ್ತಾನೆ, ಇವ್ರು ಅವನ ಹಿಂದಿಂದ ಹೊರಡ್ತಾರೆ. ಕುದುರೆಗಳಿಗೆ ತುರಾಯಿ ಕಟ್ಟಿ ಆಯುಧ ಅಲಂಕಾರ ಜಯಘೋಷದಿ ಖರನ ರಥ ಸಾಗಿತ್ತು. ಅವನ ರಥದ ಕುದುರೆಗಳಿಗೆ ತುರಾಯಿಗಳನ್ನು ಕಟ್ಟಿದ್ರು, ಅವನು ಅಲಂಕಾರ ಮಾಡಿದ್ರು, ಮತ್ತು ರಥದಲ್ಲಿದ್ದಂಥ ಆಯುಧಗಳನ್ನು ಅಲಂಕಾರ ಮಾಡಿದರು. ಇವತ್ತರ ಜೊತೆಗೆ ಕರ್ಣ ರಥದ ಏನು ಹಿಂದಿದ್ರಲ್ಲ ಎಲ್ಲ ಅವರೆಲ್ಲ ಕರ್ಣ ಪರವಾಗಿ ಯುದ್ಧದ ಘೋಷಣೆಗಳನ್ನು ಮಾಡ್ತಾ ಹೊರಟಿದ್ರು. 4 ದಿಶೆಗಳು ಉಬ್ಬಿದವು, ಕರ್ಣ ರಥ ವೇಗದ ಶಬ್ದ. ಕರ್ಣ ರಥದ ವೇಗ ಹೀಗಿತ್ತಲ್ಲ, 4 ದಿಕ್ಕುಗಳು ಉಬ್ಬಿದವು ಅಂತಂದ್ರೆ ಹಿಂಸರಿದು ಅನ್ನಂಗೆ. ಆ ನಮನೆ ಅದರ ಸದ್ದು, ಅವನ ರಥದ ಸದ್ದು, ಅವ್ರು ಹೊರಟಂತಹ ಸೈನ್ಯದ ಸದ್ದು 4 ದಿಕ್ಕಿಗೆ ಹರಡಿಬಿಡ್ತು. ಶತ್ರುವಿನತ್ತ ಕಾಲನಂತೆ ಓಡಿಸಿದ ರಥ ಖರ. ಈ ರಾಮ ಲಕ್ಷ್ಮಣದತ್ತ ಖರ ರಥ ಓಡಿಸ್ತಿರ್ತಾನಲ್ಲ, ಹೇಗೆ ಅನ್ನಿಸ್ತಿರ್ತಪ್ಪ ಅಂದ್ರೆ ಆ ಶತ್ರುಗಳ ನಾಶಕ್ಕಾಗಿ, ರಾಮ ಲಕ್ಷ್ಮಣರ ನಾಶಕ್ಕಾಗಿ ರಥ ಆ ಕಡೆ ಓಡ್ತಾ ಇದೆ ಅನ್ನುವಂಗ ಭಾಸವಾಗ್ತಾ ಇತ್ತು. ರಾಕ್ಷಸರ ಸೈನ್ಯ ಸಾಗುತ್ತಿದ್ದಂತೆ ಬೂದು ವರ್ಣದ ದೊಡ್ಡ ಮೋಡು ರಕ್ತದ ಮಳೆ ಸುರಿಸಿತು, ಕರ್ಣನಿಗೆ ಅಪಶಕುನ ಕಾಣಿಸಿತು. ಇವರು ತ್ರಿಕಂಟಕ, ಅದು ರಾಜಧಾನಿ, ಅದು ಜನಸ್ಥಾನದ ರಾಜಧಾನಿ. ತ್ರಿಕಂಟಕವನ್ನು 14,000 ತನ್ನ ಸೈನಿಕರೊಂದಿಗೆ ಬಿಡ್ತಾನೆ. ಈ ಕಡೆ ರಾಮನತ್ತ ಪಂಚವಟಿ ಅಂತ ಬರ್ತಿರ್ತಾನೆ. ಬರುವಾಗ ದಾರಿ ಮಧ್ಯದಲ್ಲಿ ಅವನಿಗೆ ಕೆಲವೊಂದು ಅಪಶಕುನಗಳು ಕಾಣಿಸ್ತವೆ, ಅನುಭವ ಆಗ್ತವೆ. ನೋಡಿ, ಇಲ್ಲಿ ರಾಮಾಯಣದಲ್ಲಿ ಆಗಿ ಜನ ಶಕುನ ಮತ್ತು ಅಪಶಕುನಗಳ ಬಗ್ಗೆ. ಕನಸು ಆಯಿತು, ಕನಸು ಒಳ್ಳೆಯ ಶಕುನಗಳನ್ನು ತರ್ತಿದ್ದು, ಅಪಶಕುನಗಳನ್ನು ತರ್ತಿದ್ದು. ಕನಸಾಯಿತು. ಇಲ್ಲಿ ಅವ್ರದ್ದೊಂದು ನಂಬಿಕೆ ಇತ್ತದು, ಏನಾದರೂ ಯಾವುದಾದ್ರೂ ಪ್ರಾಣಿ, ಏನಾದರೂ ಘಟನೆಗಳು ನಿಸರ್ಗದಾಗ ಘಟಿಸಿದ್ವು ಅಂದರೆ ಅಂಥ ಘಟನೆಗಳು ಅಸಾಮಾನ್ಯ ಘಟನೆಗಳು, ನಿತ್ಯ ಘಟಿಸುವಂಥ ಘಟನೆಗಳಲ್ಲ. ಉದಾಹರಣೆಗೆ ಮಳೆಗಾಲ ಬಂದಾಗ ಯೂಸುವಲ್ ಆಗಿ ಗುಡುಗುದು ಬೇರೆ ಆಗ್ತಿದೆ, ಅಕಾಲಕ್ಕೆ ಮಳೆ ಇದ್ದಾಗ ಆ ಥರ ಒಂದೊಂದು ಸಲ ಮಳೆಗಾಲದಾಗಲೇ ಒಂದೊಂದು ಸಲ ಈ ನಮೂನೆ ಗುಡುಗಿರ್ತಿಲ್ಲ, ಅಸಾಮಾನ್ಯ ಗುಡುಗಿರ್ತಿದೆ. ಆ ಅಸಾಮಾನ್ಯ ಗುಡುಗುಗಳು, ಅಸಾಮಾನ್ಯ ಘಟನೆಗಳೇನದವಲ್ಲ, ಅವು ಕೆಲವೊಂದು ಒಳ್ಳೆಯದನ್ನು ಸಂಕೇತಗಳನ್ನು ತೊಗೊಂಬರ್ತಾವೆ, ಇನ್ನು ಕೆಲವೊಂದು ಕೆಟ್ಟ ಸಂಕೇತಗಳನ್ನು ತರ್ತಾವೆ. ಅವಕ್ಕೆ ನಾವು ಒಳ್ಳೆ ತಂದಿತ್ತಂದ್ರೆ ಶಕುನಗಳ ಶುಭ ಶಕುನಗಳಂತ ಕರಿತೀವಿ. ಕೆಟ್ಟ ಸಂಕೇತ, ಕೆಟ್ಟ ಸಂದೇಶ ತಂದಿದ್ದು ಅಂದ್ರೆ ಅವಕ್ಕೆ ದುಷ್ಟ ಅಪಶಕುನಗಳಂತ ಕರಿತೀವಿ. ಶಕುನ, ಅಪಶಕುನ. ಇಲ್ಲಿ ಇವನಿಗೆ ಏನಾಗ್ತಿದೆ ಅಂದರೆ ದಾರಿಯಲ್ಲಿ ಸಾಗ್ತಾ ಇದ್ದಾಗ ಬೂದು ವರ್ಣದ ದೊಡ್ಡ ಮೋಡ ಬರ್ತಿದೆ ಆಕಾಶದಲ್ಲಿ. ಬಂದು ಅದು ಒಮ್ಮೆಲೆ ಏನು ಮಾಡ್ತದೆ, ರಕ್ತದ ಮಳೆಯನ್ನು ಸುರಿಸುತ್ತಿದೆ. ಈಗಿನ ವಿಜ್ಞಾನಿಗಳು ಹೇಳ್ತವೆ ಇದು ಹಸಿರು ಮಳೆ ಅಂತಲೂ ಕರಿತೇವೆ. ಹಳದಿ ಬಣ್ಣದ ಮಳೆ ಆಗ್ತಿರ್ತದೆ, ಕೆಂಪು ಬಣ್ಣದ ಮಳೆ ಆಗ್ತಿರ್ತದೆ. ಇವಕ್ಕೆ ನಾವು ವಿಜ್ಞಾನ ಭಾಷೆಯಲ್ಲಿ ನಾವೇನು ಹೇಳ್ತೇವೆ, ಹಸಿರು ಮಳೆಗಳಂತ ಕರಿತೇವೆ. ಬಟ್ ಅವ್ರಿಗೆ ಏನು ಅನಿಸುತ್ತಂದ್ರೆ ಅದು
ಕೆಂಪು ವರ್ಣಿತ ನೀರಿನ ಮಳೆಯನ್ನಿತ್ತಲ್ಲ, ಇದು ಮೋಡನ ರಕ್ತದ ಮಳೆಯನ್ನು ಸುರಿಸುತ್ತಿದೆ ಅಂತ. ಆ ಒಂದು ರಕ್ತದ ಮಳೆಯ ಸುರಿಯೋದನ್ನು ನೋಡಬೇಕಾದ್ರೆ ಕರ್ಣನಿಗೆ ಅಪಶಕುನ ಕಾಣಿಸಿತು, ಅವನಿಗೆ ಅಪಶಕುನ ಕಾಣಿಸ್ತಿದೆ. ಮುಂದೆ ಇದೇ ರೀತಿಯಾಗಿ ಮತ್ತೇನೇನೋ ಅವಾಗ ಅಪಶಕುನಗಳು ಕಾಣ್ತವೆ. ಅಪಶಕುನಗಳ ಮಧ್ಯೆ ಅವನು ಯಾವ ನಿರ್ಧಾರವನ್ನು ತಗೋತಾನೆ ಕರ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.